ಹಲೋ ನಮಸ್ತೆ, ಹೇಗಿದ್ದೀರಿ? ನಾನು ಕಿಶೋರ್ ರಾಯ್ ಕತ್ತಲೆಕಾಡು ಕೂರ್ಬಜ್ನ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಆಕ್ಚುಲಿ ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ಮನಸ್ಸು ಮಾಡಿದ್ರೆ ಈ ಘಟನೆಯನ್ನ ಇಟ್ಟುಕೊಂಡು ಒಂದು ಅದ್ಭುತವಾದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ತೆಗಿಬಹುದು. ಅದು ಕೇವಲ ಚಾಪ್ಟರ್ 1 ಅಲ್ಲ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಇತ್ಯಾದಿ ತೆಗೆದುಕೊಂಡು ಹೋಗ್ಬೋದು. ಏನಿಲ್ಲ ಅಂದ್ರೂ 3 ಚಾಪ್ಟರ್ಗಂತೂ ಯಾವುದೇ ಅಡ್ಡಿ ಇಲ್ಲ. ಈ ಸ್ಟೋರಿ ಅಷ್ಟರ ಮಟ್ಟಿಗೆ ಕಂಟೆಂಟ್ ಅನ್ನ ಕೊಡ್ತಾ ಇದೆ. ಒಂದು ವೇಳೆ ಸೀರಿಯಲ್ ಮಾಡೋಕೆ ಹೊರಟ್ರಂತೂ ವರ್ಷಾನುಗಟ್ಲೆ ಹೇಳ್ಕೊಂಡು ಹೋಗ್ಬೋದು. ಅಷ್ಟು ಇಂಟ್ರೆಸ್ಟಿಂಗ್ ಇದೆ, ಜೊತೆಗೆ ಅಷ್ಟು ಕಂಟೆಂಟ್ ಅನ್ನ ಈ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಯಾವ ಸ್ಟೋರಿನೂ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಕೇತನ್ ಅಗರ್ವಾಲ್ ಹತ್ಯೆಯ ಕೇಸ್. ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಆಗಿ ನಮ್ಮ ತಂಡವನ್ನ ಕೂರ್ಬಸ್ ಟೀಮ್ ಅನ್ನ ಸಪೋರ್ಟ್ ಮಾಡಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಪುಣೆಯಲ್ಲಿ ಆದಂತಹ ಘಟನೆ ಕಳೆದ ತಿಂಗಳು 18ನೇ ತಾರೀಕು ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಫೋಟೋಶೂಟ್ಗೆ ಅಂತ ಹೋಗಿ ತನ್ನ ಭಾವಿ ಪತಿಯನ್ನ ಸ್ಕೆಚ್ ಹಾಕಿ ಹತ್ಯೆ ಮಾಡಿದಂತಹ ವಿಚಾರ. ಸಿಯಾ ಅಗರ್ವಾಲ್ ಜೊತೆಗೆ ಆತನ ಪ್ರಿಯಕರ ಚೇತನ್ ಈಗ ಆ ಕೇಸ್ನ ಪ್ರಮುಖ ಆರೋಪಿಗಳು ಬಂಧನದಲ್ಲಿದ್ದಾರೆ. ನ್ಯಾಯಾಂಗ ಬಂಧನ ಇದೆ, ಜೊತೆಗೆ ತನಿಖೆ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ನಾನು ಹಿಂದಿನ ಕಂಟೆಂಟ್ ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಈಗಿನ ವಿಷಯ ಏನು ಅಂತ ಹೇಳಿದ್ರೆ, ನಾವು ಈವರೆಗೆ ಏನ್ ತಿಳ್ಕೊಂಡಿದ್ವಿ, ಕೇತನ್ ಅಗರ್ವಾಲ್ ಸಿಯಾ ಗೋಯಲ್ ಎಂಗೇಜ್ಮೆಂಟ್ ಆಗಿತ್ತು. ಮುಂದೆ ಮದುವೆ ಆಗೋದಕ್ಕೆ ಇವಳಿಗೆ ಇಷ್ಟ ಇರಲಿಲ್ಲ. ಕುಟುಂಬದವರ ಒತ್ತಾಯಕ್ಕೆ ಬಲವಂತಕ್ಕೆ ಈಕೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ಲು. ಅದಾದ ನಂತರ ಮುಂದೆ ನವೆಂಬರ್ ನಲ್ಲಿ ಮದುವೆ ಆಗ್ಬೇಕಾಗಿತ್ತು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿನ ಅರಮನೆಯನ್ನ ಬುಕ್ ಮಾಡ್ಕೊಂಡಿದ್ರು. ಜೊತೆಗೆ 2 ಖಾಸಗಿ ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡಿದ್ರು ಫ್ಯಾಮಿಲಿಯವರಿಗೆ ಹೋಗೋದಕ್ಕೆ. ಮುಂಬೈನಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ಜೈಪುರಕ್ಕೆ ಹೋಗೋದಕ್ಕೆ ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡಿದ್ರು. ಅದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳನ್ನ, ಟಿಕೆಟ್ ಬುಕಿಂಗ್ ಕೂಡ ಆಗ್ತಾ ಇತ್ತು. ಆದ್ರೆ ಈ ನಡುವಲ್ಲಿ ಆಕೆಗೆ ಆ ಮದುವೆ ಇಷ್ಟ ಇರ್ಲಿಲ್ಲ. ಒಂದ್ ವೇಳೆ ಮದುವೆ ಆದ್ರೆ ನನ್ನ ಜೀವನವೇ ಮುಗ್ದು ಬಿಡುತ್ತೆ, ನಾನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಆತನ ಜೊತೆಗೆ ನಾನು ಕಳೆಯೋದಕ್ಕೆ ಆಗೋದಿಲ್ಲ ಅನ್ನೋಂತಹ ಉದ್ದೇಶದಿಂದ ಈಕೆ ಬೇರೆಯದ್ದೇ ಪ್ಲಾನ್ ಅನ್ನ ಹಾಕೊಂಡು ಮುಂದಕ್ಕೆ ಈ ಮದುವೆ ಕ್ಯಾನ್ಸಲ್ ಆದ ನಂತರದಲ್ಲಿ ನಾನೇನು ಪ್ರೀತಿ ಮಾಡ್ತಾ ಇದ್ದೇನೆ ಆತನ ಜೊತೆಗೆ ಮದುವೆ ಹಾಕೊಂಡು ಜೀವನ ಸಾಗಿಸಬಹುದು ಅಂತ ಚೇತನ್ ಆತನ ಜೊತೆಗೆ ಈಕೆ ರಹಸ್ಯವಾಗಿ ಮದುವೆ ಆಗಿದ್ಲು, ಮದುವೆ ಮಾಡ್ಕೊಂಡಿದ್ಲು ಅನ್ನುವಂತಹ ವಿಚಾರ ಈಗ ಬಹಿರಂಗ ಆಗಿದೆ. ತನಿಖೆ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ನಡೆಸ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಏನೆಲ್ಲ ಸಾಕ್ಷ್ಯ ಬೇಕು ಎಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯಾದಂತಹ ಷಡ್ಯಂತ್ರ ಆಗಿತ್ತು, ಇವರ ಪ್ಲಾನ್ ಏನಾಗಿತ್ತು, ಸಿಯಾ ಅಗರ್ವಾಲ್ ಏನೆಲ್ಲ ಯೋಚನೆ ಹಾಕೊಂಡಿದ್ಲು, ಜೊತೆಗೆ ಈ ಚೇತನ್ ಏನೆಲ್ಲ ಮಾಡ್ಕೊಂಡಿದ್ದ, ಎಲ್ಲವನ್ನು ಕೂಡ ಪೊಲೀಸರು ಬಹಿರಂಗಗೊಳಿಸ್ತಾ ಇದ್ದಾರೆ. ಪೊಲೀಸರಿಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಅಚ್ಚರಿ ಕಾದಿದೆ. ಅವ್ರನ್ನ ಕರ್ಕೊಂಡೋಗಿ ಸ್ಪಾಟ್ ನಲ್ಲಿ ಆ ಸೀನ್ ರಿಕ್ರಿಯೇಟ್ ಮಾಡಿದಾಗ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಹೊರ ಬಂದಿದ್ವು. ಅದಾದ ನಂತರ ಅವರು ಈ ಪ್ರಕರಣದ ಬೇರೆ ಬೇರೆ ಆಯಾಮದಲ್ಲಿ ಹೊರ ತಿರುವುಗಳನ್ನೆಲ್ಲ ಕೆದಕಿದಾಗ ಒಂದೇ ವಿಚಾರ ಬರ್ತಾ ಇತ್ತು. ಇದು ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಈಕೆ ಬಳಿ 2 ಮೊಬೈಲ್ ಇತ್ತಂತೆ. ಒಂದು ಮೊಬೈಲ್ ಅನ್ನ ಆಕೆ ಜೊತೆಗೆ ಇತ್ತು, ಅದು ಆಕೆ ಅರೆಸ್ಟ್ ಮಾಡಿದಾಗ ಸಿಕ್ಕಿತ್ತು. ಇನ್ನೊಂದು ಮೊಬೈಲ್ ಆಕೆ ಮನೆಯಲ್ಲಿ ಸಿಕ್ಕಿದೆ ಅನ್ನುವಂತಹ ವಿಚಾರ ಬೆಡ್ರೂಮ್ ಅಲ್ಲಿ ಇಟ್ಟು ಹೋಗಿದ್ಲಂತೆ. ಅದನ್ನ ಕೆಲವು ಸೀಕ್ರೆಟ್ ಡೆವಲಪ್ಮೆಂಟ್ ಗಳಿಗೆ ಮಾತ್ರ ಬಳಸ್ಕೊಳ್ತಾ ಇದ್ಲು. ಕೆಲವೊಂದು ಪರ್ಸನಲ್ ಫೋಟೋಸ್, ಚಾಟ್ಸ್ ಜೊತೆಗೆ ವಿಡಿಯೋಗಳು ಆ ಮೊಬೈಲ್ ನಲ್ಲಿ ಇದ್ವು. ತನಿಖೆ ವೇಳೆ ಆ ಮೊಬೈಲ್ ಅನ್ನ ಪೊಲೀಸರು ವಶಪಡಿಸ್ಕೊಳ್ತಾರೆ. ಅದ್ರಲ್ಲಿ ನೋಡಿದಾಗ ಈ ಚೇತನ್ ಚೌಧರಿ ಮತ್ತೆ ಸಿಯಾ ಗೋಯಲ್ ಜೊತೆಗಿರುವಂತಹ ಫೋಟೋಗಳು, ಜೊತೆಗೆ ಹಾರ ಬದಲಿಸಿಕೊಂಡಿರುವ ಫೋಟೋ ಅದರಲ್ಲಿ ಸಿಕ್ಕಿದೆ. ಇದು ನೋಡಿದಾಗ ಪೊಲೀಸರಿಗೆ ಶಾಕ್ ಆಗಿದೆ. ನಾನೇನು ಪ್ರಿಯಕರ ಜೊತೆಗೆ ಭವಿಷ್ಯದಲ್ಲಿ ಇವನ್ ಜೊತೆಗೆ ಮದುವೆ ಆಗ್ಬೇಕು ಅಂತ ಏನೋ ಪ್ಲಾನ್ ಹಾಕೊಂಡಿದ್ಲು. ಈ ಪ್ಲಾನ್ ಅನ್ನ ಮೊದಲೇ ಮದುವೆ ಮಾಡ್ಕೊಂಡ ನಂತರದಲ್ಲಿ ಈ ಪ್ಲಾನ್ ಎಲ್ಲ ಮಾಡಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಆ ಮೊಬೈಲ್ ಸಿಕ್ಕಿದಂತಹ ವಿಚಾರವನ್ನ, ಅಲ್ಲಿದ್ದ ಚಾಟ್ ಡೀಟೇಲ್ ಅನ್ನು ತೆಗೆದು ನೋಡಿದಾಗ ಈ ವಿಷಯ ಗೊತ್ತಾಗಿದೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯ ರಿಜಿಸ್ಟರ್ ಆಫೀಸ್ ಅಲ್ಲಿ. ಆಕೆಯ 2 ಸಹಪಾಠಿಗಳು, ಕಾಲೇಜ್ ಮೇಟ್ಸ್ ಇದಕ್ಕೆ ಸೈನ್ ಹಾಕಿದ್ದಾರೆ. ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೈನ್ ಬೇಕಾಗುತ್ತೆ, ಸಾಕ್ಷಿಗೆ ಸಹಿ ಹಾಕಿಸ್ಕೊಳ್ತಾರೆ. ಆ ವಿಚಾರದಲ್ಲಿ ಆಕೆಯ 2 ಸ್ನೇಹಿತರು ಸೈನ್ ಮಾಡಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗಿದೆ. ಬಟ್ ಅದು ಯಾರು ಅನ್ನೋದು ಬಹಿರಂಗ ಆಗಿಲ್ಲ. ಪೊಲೀಸರಿಗೆ ಗೊತ್ತಿರ್ಬೋದು, ಅವರ ಕಾರಣಕ್ಕೋ ಪ್ರೈವಸಿಗಾಗಿಯೋ ಅಥವಾ ಸೇಫ್ಟಿ ನಿಟ್ಟಿನಲ್ಲಿ ಅದನ್ನ ಬಹಿರಂಗ ಪಡಿಸಿರ್ಲಿಕ್ಕೆ ಇಲ್ಲ. ಮುಂದೆ ಬರ್ತಾ ಗೊತ್ತಾಗ್ಬೋದು. ಬಟ್ ಸೈನ್ ಹಾಕಿದವ್ರು ಯಾರು ಅನ್ನೋದ ಪ್ರಶ್ನೆ ಸಹಜವಾಗಿ ನಿಮಗೆ ಕಾಡುತ್ತೆ. ಯಾಕೆಂದ್ರೆ ಇಷ್ಟು ಹೈ ಪ್ರೊಫೈಲ್ ಕೇಸ್, 800-900 ಕೋಟಿ ರೂಪಾಯಿ
ಓರ್ತಿರುವಂತಹ ವ್ಯಕ್ತಿ ಶ್ರೀಮಂತ ಕೇತನ್ ಅಗರ್ವಾಲ್. ಆತನನ್ನ ಹತ್ಯೆ ಮಾಡಿದ್ದು ಸಹಜವಾಗಿ ಒಬ್ಬ ಶ್ರೀಮಂತ ಅನ್ನುವ ಕಾರಣಕ್ಕೆ, ಮತ್ತೊಂದು ಆಯಾಮದಲ್ಲಿ ಒಬ್ಬ ಮುಗ್ಧ ಯುವಕನ ಹತ್ಯೆ ಅನ್ನುವ ಕಾರಣಕ್ಕಾಗಿ ಜನವಲಯದಲ್ಲಿ ತುಂಬಾನೇ ಚರ್ಚೆಗೊಳಪಡ್ತಾ ಇದೆ. ಬೇರೆ ಬೇರೆ ಆಯಾಮದಲ್ಲಿ ಮಾತುಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಲೋನಾವಾಲಾ ಸ್ಟೇಷನ್ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಪ್ರತ್ಯೇಕ ತಂಡವನ್ನು ನಡೆಸಿ ಈ ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ಆಯಾಮದ ಪ್ರತಿಯೊಂದು ವಿಚಾರಗಳನ್ನು ಕೂಡ ಕ್ರೋಢೀಕರಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಸಾಕ್ಷಿಯಾಗಿ ಸಿಕ್ಕಿರೋದು ಪೊಲೀಸರಿಗೆ ಬೇರೆ ಬೇರೆ ಆಯಾಮದಲ್ಲಿ ಲಿಂಕ್ ಮಾಡೋದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇರೋದು ಡಿಜಿಟಲ್ ರೆಕಾರ್ಡ್ಸ್. ಅಂದ್ರೆ ಈ ಮೊಬೈಲ್ ಮೂಲಕ ಏನೇನು ಸಾಕ್ಷಿಗಳು ಸಿಗ್ತಾ ಇದಾವೆ, ಮೊಬೈಲ್ ಬಳಸಿ, ಕೇವಲ ಮೊಬೈಲ್ ಅಂತಲ್ಲ, ಮೊಬೈಲ್ ಬಳಸಿ ನಾವು ಯಾವ್ದಕ್ಕೆಲ್ಲ ಬಳಸ್ತೇವೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು, ಬೇರೆ ಬೇರೆ ರೀತಿಯಾದ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ತಾ ಇರ್ತೇವಲ್ಲ, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್, ಎಕ್ಸ್, ಸ್ನ್ಯಾಪ್ ಚಾಟ್ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸ್ನ್ಯಾಪ್ ಚಾಟ್ ಅಂತ ಹೇಳಿದಾಗ ಕಳೆದ ಎಪಿಸೋಡ್ ನಾನು ಹೇಳಿದ್ದೆ, ಸ್ನ್ಯಾಪ್ ಚಾಟ್ ನಲ್ಲಿ ತನ್ನ ಸ್ನೇಹಿತೆಗೆ ಮೆಸೇಜ್ ಮಾಡಿ ಮುಂದೆ ಸಂಭವಿಸದೆ ಇರುವ ಮದುವೆಗೆ ಟಿಕೆಟ್ ಬುಕ್ ಮಾಡಬೇಕು, ನಿನಗೆ ಹೋಗೋದಕ್ಕೆ, ಫ್ಲೈಟ್ ನಲ್ಲಿ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಬೇಕು, ನಿನ್ನ ಆಧಾರ್ ಕಾರ್ಡ್ ಕೊಡು ಅನ್ನೋಂಥ ನಿಟ್ಟಿನಲ್ಲಿ ಕೇಳಿರ್ತಾಳೆ. ಅಲ್ಲಿ ಆ ಪಾಯಿಂಟ್ ಅಲ್ಲಿ ಕೂಡ ಈಕೆ ಪ್ಲಾನ್ ಯಾವ ರೀತಿ ಇತ್ತು ಅನ್ನೋದನ್ನ ತೋರಿಸಿತ್ತು. ಮುಂದೆ ಮದುವೆ ನಡೆಯೋದಿಲ್ಲ, ಆದ್ರೂ ಕೂಡ ನಿನಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ. ಒಂದು, ಈ ಸಿದ್ಧತೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅನ್ನೋದನ್ನ ಆಕೆ ತೋರಿಸ್ಕೊಳ್ಬೇಕಾಗಿತ್ತು. ಅಂದ್ರೆ ಮುಂದೆ ನವೆಂಬರ್ ನಲ್ಲಿ ನಡೆಯಲಿಕ್ಕಿರುವಂತಹ ಕೇತನ್ ಅಗರ್ವಾಲ್ ಜೊತೆ ಏನು ಮದುವೆಗೆ ಫಿಕ್ಸ್ ಮಾಡ್ಕೊಂಡಿದ್ರಲ್ಲ, ಆ ಮದುವೆಯ ತಯಾರಿಯಲ್ಲಿ ನಾನು ಕೂಡ ತೊಡಗಿಸ್ಕೊಳ್ತಾ ಇದ್ದೇನೆ ಅನ್ನೋದನ್ನ ಸಾಬೀತುಪಡಿಸ್ಬೇಕಾಗಿತ್ತು. ಅದನ್ನ ತೋರಿಸ್ಕೊಳ್ಳೋದಕ್ಕಾಗಿ ಈಕೆ ತನ್ನ ಸ್ನೇಹಿತರ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ಲು. ಅಲ್ಲಿಗೆ ಮನೆಯವರಿಗೆ ಡೌಟ್ ಬರೋದಿಲ್ಲ, ನಮ್ಮ ಮಗಳು ಫುಲ್ ಇಂಟ್ರೆಸ್ಟ್ ಅಲ್ಲಿ ಮದುವೆಗೆ ತೋರಿಸ್ಕೊಳ್ತಾ ಇದ್ದಾಳೆ, ಮದುವೆಗೆ ಬೇಕಾದಂತಹ ತಯಾರಿಯಲ್ಲಿ ನಮ್ ಜೊತೆಗೆ ಇವಳು ಕೂಡ ಇನ್ವಾಲ್ವ್ ಆಗಿದ್ದಾಳೆ, ನಮಗೂ ಕೂಡ ಖುಷಿ ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಕೂಡ ಇದಿರಬಹುದು. ಸಣ್ಣ ಡೌಟ್ ಕೂಡ ಬಂದಿರ್ಲಿಕ್ಕಿಲ್ಲ. ಆದ್ರೆ ಆ ಸ್ನೇಹಿತ, ಆ ಮೆಸೇಜ್ ಯಾರಿಗೆ ಹೋಗಿತ್ತು, ಆ ಸ್ನೇಹಿತೆಗಾದ್ರೂ ಡೌಟ್ ಬರಬೇಕಾಗಿತ್ತು. ಮುಂದೆ ಸಂಭವಿಸದೆ ಇರುವ ಮದುವೆಗಾಗಿ ಅಂತ ಮೆನ್ಷನ್ ಮಾಡಿದ್ಲಲ್ಲ, ಯಾಕೆ ಈ ರೀತಿ ಕೇಳ್ತಾ ಇದೆಯಾ ಅನ್ನೋಂಥದನ್ನಾದ್ರೂ ಕೂಡ ಆಕೆಗೆ ಸಿಯಾಗೆ ಕೇಳಬೇಕಾಗಿತ್ತು. ಅದನ್ನ ಕೇಳಿದಳ ಇಲ್ವೋ ಗೊತ್ತಿಲ್ಲ, ಯಾಕಂತಂದ್ರೆ ಇದು ತನಿಖೆಯ ಭಾಗ, ಅದು ಪೊಲೀಸರು ಅದನ್ನ ರಿವೀಲ್ ಮಾಡ್ಲಿಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಒಂದು 4 ತಿಂಗಳ ಹಿಂದೆ ಮೊದಲನೇ ಘಟನೆ ಏನ್ ನಡೀತು, ಅದಕ್ಕಿಂತ 4 ತಿಂಗಳ ಹಿಂದೆ ಇವರ ಈ ಮದುವೆ ಆಗಿದ್ದು ರಿಜಿಸ್ಟರ್ ಮ್ಯಾರೇಜ್, ರಹಸ್ಯ ಮದುವೆ, ಯಾರಿಗೂ ಗೊತ್ತಿರದ ಮದುವೆ. ಅವರಿಬ್ಬರಿಗೆ ಜೊತೆಗೆ ಇಬ್ಬರು ಸೈನ್ ಮಾಡಿದಂತಹ ಸ್ನೇಹಿತರಿಗೆ, ಆ ಆಫೀಸ್ ನಲ್ಲಿದ್ದಂತಹ ಕಚೇರಿ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾತ್ರ ಈ ಮದುವೆಯ ವಿಚಾರ ಗೊತ್ತಿರ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟೇ. ಅದು ಬಿಟ್ರೆ ಹೊರಗಿನವ್ರಿಗೆ ಯಾರಿಗೂ ಕೂಡ ಈ ಬಗ್ಗೆ ಒಂದು ಪಾಯಿಂಟ್ ಡೌಟ್ ಕೂಡ ಬಂದಿರ್ಲಿಲ್ಲ. ಈ ಘಟನೆ ಆದ ನಂತರದಲ್ಲೂ ಕೂಡ ಈಕೆಯ ಬೇರೆ ಬೇರೆ ರೀತಿಯಾದ ನಾಟಕ ಮಾಡಿದ್ಲು. ಆತನನ್ನ ಪ್ರಪಾತಕ್ಕೆ ತಳ್ಳಿ ಬಂದ ನಂತರದಲ್ಲಿ ಇಬ್ರು ಏನು ತಳ್ಳಿ ಬಂದಿದ್ರು, ಚೇತನ್ ಚೌಧರಿ ಹಾಗೆ ಸಿಯಾ ಗೋಯಲ್, ಬಂದ ನಂತರ ತುಂಬಾನೇ ನಾಟಕ ಮಾಡಿದ್ಲು. ತನ್ನ ಪ್ರಾಣನೇ ಹೋಯ್ತು ಅನ್ನೋ ನಿಟ್ಟಿನಲ್ಲಿ, ತನ್ನ ಬಹಳ ಏನು ಕ್ಲೋಸ್ ಆಗಿರ್ತೀವಿ ಅಂಥವ್ರು ನಮ್ಮನ್ನ ಬಿಟ್ಟು ಹೋದ್ರು ಅನ್ನೋದ್ರ ನಿಟ್ಟಿನಲ್ಲಿ ನಾಟಕ ಮಾಡಿರ್ತಾಳೆ. ನಂತರದಲ್ಲಿ ಈ ಕೇತನ್ ಅಗರ್ವಾಲ್ ತಂದೆ ಮತ್ತೆ ಸಹೋದರಿ ಆಕೆಯನ್ನ ಪ್ರಶ್ನೆ ಮಾಡಿದ ಸಂದರ್ಭ ಆಕೆ ಕೊಟ್ಟಂತಹ ಉತ್ತರ ಅವರಿಗೆ ಅನುಮಾನ ಹುಟ್ಟಿಸಿದೆ. ಆ ನಿಟ್ಟಿನಲ್ಲಿ ಮುಂದೆ ಪೊಲೀಸರನ್ನ ಅಪ್ರೋಚ್ ಆಗಿ ತನಿಖೆ ಎಲ್ಲ ನಡೆಸಿದಾಗ ಇಷ್ಟೆಲ್ಲ ವಿಚಾರಗಳು ಹೊರ ಬರ್ತಾ ಇರೋದು. ಇಷ್ಟು ಮಾತ್ರ, ಇನ್ನೂ ಬರ್ಲಿಕ್ಕೆ ಸಾಕಷ್ಟು ಇರ್ಬೋದು. ಇವರು ದಿನದಿಂದ ದಿನಕ್ಕೆ ಬೇರೆ ಬೇರೆ ವಿಚಾರಗಳು ಬರ್ತಾ ಇದ್ದಾವೆ. ಇನ್ನೇನೇನು ಪ್ಲಾನ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. 20ನೇ ವರ್ಷ ವಯಸ್ಸಿಗೆ ಆಕೆಯ ಆ ಕ್ರಿಮಿನಲ್ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ, ಹೇಗಿತ್ತು ಅನ್ನೋದನ್ನ ನಮ್ಗೆ ನೀವೆಲ್ಲ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ರಾಜ ರಘುವಂಶಿ ಹತ್ಯೆ ಪ್ರಕರಣ ವಿಚಾರ ಕೂಡ ಚರ್ಚೆಗೊಳಪಟ್ಟಿತ್ತು. ಅದೇ ರೀತಿಯಾದಂತಹ ಪ್ರಕರಣ ಇಲ್ಲಿ ಕೂಡ ಆಗಿದೆ ಅಂತ. ಇಂಟ್ರೆಸ್ಟಿಂಗ್ಲಿ ಈಕೆ ಸಿಯಾ ಅಗರ್ವಾಲ್ ಈ ಹತ್ಯೆಗೆ ಆತನನ್ನ ಮುಗಿಸ್ಬೇಕು ಅನ್ನೋಂತಹ ಪ್ಲಾನ್ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕೇಸನ್ನು ಕೂಡ ಸ್ಟಡಿ ಮಾಡಿದ್ದಾಳಂತೆ. ಯಾವುದು, ರಾಜ ರಘುವಂಶಿ ಹತ್ಯೆ ಕೇಸ್ ಏನಾಗಿತ್ತು ವರ್ಷದ ಹಿಂದೆ, ಆ ಕೇಸನ್ನ ಸ್ಟಡಿ ಮಾಡಿದ್ದಾಳೆ. ಇದು ಆಗಿದ್ದಿದೆ 2025 ಮೇ 23ಕ್ಕೆ ಸೋನಂ ರಘುವಂಶಿ ಹಾಗೆ ರಾಜ ರಘುವಂಶಿ ಮದುವೆ ಆಗಿರ್ತಾರೆ. ಮದುವೆಯಾಗಿ ಹನಿಮೂನ್ಗೆ ಹೋಗಿರ್ತಾರೆ ಮೇಘಾಲಯಕ್ಕೆ. ಅಲ್ಲಿ ಹನಿಮೂನ್ಗೆ ಹೋದಂತಹ ಸಂದರ್ಭದಲ್ಲಿ ಆತನನ್ನ ಆಕೆ ಹತ್ಯೆ ಮಾಡಿರ್ತಾಳೆ. ರಾಜ ರಘುವಂಶಿಯನ್ನ ಸೋನಂ ರಘುವಂಶಿ ಇದೇ ರೀತಿ ತಳ್ಳಿ ಹತ್ಯೆ ಮಾಡಿರ್ತಾಳೆ. ಆದ್ರೆ ಆ ಕೇಸ್ನಲ್ಲಿ ಆಕೆ ತಗ್ಲಾಕೊಳ್ತಾಳೆ. ಅದು ಕೂಡ ದೊಡ್ಡ ಸಂಚಲನ ಸೃಷ್ಟಿಸಿದಂತಹ ಕೇಸ್. ಆ ಕೇಸನ್ನ ಈಕೆ ಸ್ಟಡಿ ಮಾಡೋದು ಯಾಕೆ ಗೊತ್ತಾ, ನಾವು ಈ ರೀತಿ ಮಾಡ್ತಾ ಇದ್ದೇವೆ, ಈ ರೀತಿಯಾದಂತಹ ಪ್ರಕರಣ ಆದಂತಹ ಸಂದರ್ಭದಲ್ಲಿ ನನ್ನ ಸಾಕ್ಷ್ಯಗಳು ಸಿಗಬಾರ್ದು, ಸುಳಿವು ಸಿಗಬಾರ್ದು, ಗುರುತು ಸಿಗಬಾರ್ದು, ಯಾವ ರೀತಿ ನಾವೆಲ್ಲ ಬಚಾವಾಗ್ಬೋದು. ಈ ಕೇಸ್ನಲ್ಲಿ ಆಕೆ ತಗಲಾಕೊಂಡಿದ್ದಾಳೆ, ಯಾವ ರೀತಿ ತಪ್ಪು ಮಾಡ್ಕೊಂಡು ಆಕೆ ಸಿಕ್ಕಾಕೊಂಡಿದ್ದಾಳೆ, ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಆ ರೀತಿಯಾದಂತಹ ತಪ್ಪನ್ನ ನಾವು ಮಾಡಬಾರ್ದು.
ಅದಕ್ಕೆ ಬೇಕಾದಂತಹ ಪ್ಲಾನ್ ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಆ ರೆಫರೆನ್ಸ್ ಅನ್ನ ನೋಡ್ಕೊಂಡು ಮಾಡಿದಾಳೆ ಅನ್ನೋದು ಕೂಡ ಪೊಲೀಸರು ಆಕೆಯ ಸರ್ಚ್ ಹಿಸ್ಟ್ರಿಯನ್ನ ನೋಡಿದಾಗ, ಗೂಗಲ್ ಸರ್ಚ್ ಹಿಸ್ಟ್ರಿಯನ್ನ ನೋಡಿದಾಗ ಈ ವಿಚಾರಗಳೆಲ್ಲ ಬೆಳಕಿಗೆ ಬಂದಿದೆ. ಗೊತ್ತಿಲ್ಲ ಇನ್ನು ಯಾವ ದಿಕ್ಕಿನಲ್ಲಿಗೆ ಸಾಗುತ್ತೆ ಅಂತ. ಬಟ್ ನಾನು ಆರಂಭದಲ್ಲೇ ಹೇಳ್ದಲ್ಲ, ಒಬ್ಬ ಡೈರೆಕ್ಟರ್ ಮನಸ್ಸು ಮಾಡಿದ್ರೆ, ಯಾರಾದ್ರೂ ಮುಂದೆ ಬಂದು ಇದೇ ಸ್ಟೋರಿನ ಇಟ್ಕೊಂಡು ಮಾಡ್ಬೇಕು ಅಂತ ಆಸಕ್ತಿ ತೋರಿಸಿದ್ರೆ, ಒಂದು ಅದ್ಭುತವಾದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸಿನಿಮಾ ಹೊರ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾರು ಈ ನಿಟ್ಟಿನಲ್ಲಿ ಮುಂದೆ ಬರ್ತಾರೆ ಅನ್ನೋದು ಪ್ರಶ್ನೆ. ಬಟ್ ಸಹಜವಾಗಿ ಯಾರ್ದಾರು ತಲೆಗೆ ಈ ಉಪಾಯ ಕೊಡದೇ ಇರುತ್ತೆ. ಯಾಕಂದ್ರೆ ನಮ್ಮ ಡೈರೆಕ್ಟರ್ಗಳು ಇಂಥ ವಿಚಾರಗಳಲ್ಲಿ ತಲೆ ಓಡಿಸೋದ್ರಲ್ಲಿ ಬಹಳ ನಿಪುಣರಿದ್ದಾರೆ. ಪಾಸಿಟಿವ್ ಆಗಿ ಹೇಳ್ತಾ ಇದ್ದೇನೆ, ನಾವು ಸಿನಿಮಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳಾಗ್ತಾ ಇರ್ತವೆ. ನೈಜ ಘಟನೆಗಳ ಆಧಾರಿತವಾದಂತಹ ಸಿನಿಮಾಗಳು ಕೂಡ ಬರ್ತಾ ಇರ್ತವೆ. ಇದು ಕೂಡ ಸಿನಿಮಾ ಆಗಿ ಬಂದ್ರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಬಟ್ ನಾವು ಕಂಟೆಂಟ್ ಕೊಡ್ತಾ ಇರೋ ಉದ್ದೇಶ ಇಷ್ಟೇ, ಯಾರನ್ನು ಮೋಟಿವೇಟ್ ಮಾಡ್ಬೇಕು, ಇನ್ನೇನು ಪ್ರೇರೇಪಣೆ ಮಾಡ್ಬೇಕು ಅಂತಲ್ಲ. ಇಂತಹ ಘಟನೆಗಳು ನಡಿಬಾರದು ಅನ್ನುವಂಥದ್ದು. ಆತ ಈ ಹಿಂದೆ 2 ಬಾರಿ ಅಟೆಂಪ್ಟ್ ಆಗಿದ್ರು ಕೂಡ ಮತ್ತೆ ಈಕೆಯ ಮಾತಿಗೆ ಮರಳಾಗಿ, ಜೊತೆಗೆ ಮನೆಯವರ ಒತ್ತಡಕ್ಕೆ ಒಳಗಾಗಿ ಈಕೆ ಆತನ ತಾಯಿಗೆ ಫೋನ್ ಮಾಡಿ ಹೇಳಿರ್ತಾರೆ, ನಿಮ್ ಮಗ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಆತನ ಕಳಿಸಿ ಅಂತ. ತಾಯಿ ಕೂಡ ಹೋಗಿ ಬಾ ಅಂತ ಹೇಳಿ ಕಳ್ಸಿರ್ತಾಳೆ. ಆದ್ರೆ ಆ ಮುಗ್ಧತೆಯನ್ನ ಬಳಸ್ಕೊಂಡು ಈ ರೀತಿಯೂ ಒಂದು ಪ್ರಾಣವನ್ನ ತೆಗಿಬಹುದು. ಇದು ಯಾರಿಗೂ ಮಾದರಿ ಆಗ್ಬಾರ್ದು ಈ ಘಟನೆ. ಬಹುಶಃ ನಿಮ್ಮ ಮನೆಯಲ್ಲೂ ಮಕ್ಳು ಇರ್ತಾರೆ ಅಥವಾ ಸಣ್ಣವ್ರು ಇರ್ತಾರೆ, ಅಂಥವ್ರಿಗೆ ಇಂಥ ವಿಚಾರಗಳು ನಾವು ತಿಳಿಸ್ಲೇಬಾರ್ದು. ಅವರ ಗಮನಕ್ಕೆ ಬರದ ಇರೋ ನಿಟ್ಟಿನಲ್ಲಿ ನಾವು ನೋಡ್ಕೋಬೇಕು. ಜೊತೆಗೆ ಈ ತಿಳಿಲಿ ಅನ್ನುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ, ನಮ್ಮ ಮಾನಸಿಕತೆ ಮನಸ್ಥಿತಿ ಯಾವ ನಿಟ್ಟಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ದ್ಯೋತಕವಾಗಿರುತ್ತೆ. ಅದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋಂಥ ವಿಚಾರಕ್ಕಷ್ಟೇ ಈ ಕಂಟೆಂಟ್ ಅನ್ನು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಮುಂದೆ ಏನು ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ನೋಡೋಣ. ಆತನಿಗೆ ನ್ಯಾಯ ಸಿಗ್ಲಿ, ನ್ಯಾಯ ಸಿಗುವತ್ತ ಈ ಪ್ರಕರಣ ಸಾಗ್ತಾ ಇದೆ, ಪೊಲೀಸರ ತನಿಖೆ ಸಾಗ್ತಾ ಇದೆ, ಸಾಕ್ಷ್ಯಗಳು ಸಂಗ್ರಹ ಆಗ್ತಾ ಇದೆ. ನ್ಯಾಯ ಸಿಗಬೇಕು, ಒಂದು ಒಳ್ಳೆಯ ಪಾಠ ಆಗ್ಬೇಕು, ಸಮಾಜಕ್ಕೆ ಪಾಠ ಆಗ್ಬೇಕು ಅಂತ ನಾವು ಹೇಳ್ಬೋದು. ಆದ್ರೆ ಇಂಥ ಅನೇಕ ಪ್ರಕರಣಗಳಾದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ನಾವು ಪಾಠ ಅಂತಾನೆ ಹೇಳ್ತೇವೆ, ಆದ್ರೆ ಪಾಠ ಆಗೋದಿಲ್ಲ. ಅದನ್ನ ಇಟ್ಟುಕೊಂಡು ಇನ್ನು ಮುಂದೆ ಯಾವ ರೀತಿ ನಾವು ಈ ಸಾಕ್ಷ್ಯಗಳು ಸಿಗದ ರೀತಿಯಲ್ಲಿ ಮಾಡ್ಬೇಕು ಅಂತ ನಾನು ಆಗ್ಲೇ ಹೇಳ್ದಾರ, ರಾಜ ರಘುವಂಶಿ ಕೇಸ್, ಆ ಸಂದರ್ಭದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು. ಈ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರೋರು ಕೂಡ ಮಾತಾಡ್ಕೊಳ್ತಾ ಇದ್ರು, ಇದು ಮಾದರಿ ಆಗ್ಬೇಕು, ಇಂತಹ ಕೃತ್ಯ ನಡಿಬಾರ್ದು ಅಂತ. ಆದ್ರೆ ಈಕೆ ನೋಡಿ, ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಅದರ ಹಿಂದೆ ಸ್ಟಡಿ ಮಾಡಿ, ಎಲ್ಲಿ ನನ್ನ ಸಾಕ್ಷ್ಯ ಸಿಗ್ಬಾರ್ದು, ನಾನ್ ಮಾಡಿದ್ದೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕೇಸನ್ನೇ ಸ್ಟಡಿ ಮಾಡ್ತಾಳೆ ಅಂತ ಹೇಳಿದ್ರೆ, ಇನ್ನು ನಾವು ಉಪದೇಶ ಮಾಡಿ ಏನ್ ಪ್ರಯೋಜನ. ಥ್ಯಾಂಕ್ ಯು. ಕಂಟೆಂಟ್ ನೋಡಿದಕ್ಕಾಗಿ ಮುಂದಿನ ಕಂಟೆಂಟ್ ಅಲ್ಲಿ ಸಿಗ್ತೇನೆ. ಕ್ಷೇಮವಾಗಿರಿ. ಧನ್ಯವಾದ.